ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಾಸ್ಪಿಟಲ್ ಬ್ಯಾಗ್ನ ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಯಾಕಂದರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಲ್ವ, ತುಂಬ ಜನ ನೋಡ್ತೀನಿ, ಒಂದೊಂದು ಡಾಕ್ಯುಮೆಂಟ್ ಇರುತ್ತೆ, ಒಂದೊಂದು ಇರೋದೇ ಇಲ್ಲ. ಅದ್ರ ಬದಲು ಈ ರೀತಿ ಒಂದು ಬ್ಯಾಗ್ಗೆ ಹಾಕಿಟ್ಕೊಂಡ್ರೆ ಎಲ್ಲ ಒಂದೇ ಕಡೆ ಇರುತ್ತೆ. ನನಗೆ ಈಗ ಎಮರ್ಜೆನ್ಸಿ ಹೊರಡಲೇಬೇಕು ಅಂದರೂ ಅಯ್ಯೋ ಆ ರಿಪೋರ್ಟ್ ಇಲ್ಲಿದೆ, ಈ ಮೆಡಿಸನ್ ಇಲ್ಲಿದೆ ಅಂತ ಹುಡ್ಕೋ ತಾಪತ್ರಯನೇ ಇಲ್ಲ. ಎಲ್ಲ ಈ ಬ್ಯಾಗಲ್ಲಿ ಹಾಕಿಟ್ಟಿರ್ತೀನಿ. ಪಟ್ ಅಂತ ಎತ್ಕೊಳ್ಬೇಕಾದ್ರೂ ಓಡೋಗ್ಬೋದು. ಅದಕ್ಕೋಸ್ಕರ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಈಗ ಈ ಬ್ಯಾಗ್ ನಾನು ಯಾವಾಗ ತೋರ್ಸೋಕ್ಕೆ ಶುರು ಮಾಡಿದೆ ಅಲ್ವಾ, ಅವತ್ತಿಂದನೂ ನಾನು ಇದೇ ಬ್ಯಾಗ್ ಕ್ಯಾರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಹೋಗಿತ್ತು, ಆದ್ರೂ ಯೂಸ್ ಮಾಡ್ತಿದ್ದೀನಿ. ಬಟ್ ಇಲ್ಲೆಲ್ಲ ಸ್ವಲ್ಪ ಹಾಳಾಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನಾದರೂ ಇದು ಚೇಂಜ್ ಆಗಿರಲಿಲ್ಲ, ಏನೂ ಈ ಥರ ಆಗಿರಲಿಲ್ಲ ಅಂತ ಹೇಳಿದರೆ ಡೆಲಿವರಿ ಆಗೋವರೆಗೂ ನಾನು ಇದನ್ನೇ ಯೂಸ್ ಮಾಡ್ತಿದ್ದೆ ಅನಿಸುತ್ತೆ. ತುಂಬ ಹಾಳಾಗ್ಬಿಟ್ಟಿದೆ. ಒಂದು 3 ವರ್ಷದಿಂದ ಯೂಸ್ ಮಾಡ್ತಿದ್ದೀನಲ್ವ, ಅದಕ್ಕೋಸ್ಕರ ಅನಿಸುತ್ತೆ. ಅದಕ್ಕೆ ಇವಾಗ ನಾನು ಬ್ಯಾಗನ್ನ ಹೊಸ ಬ್ಯಾಗ್ ತೊಗೊಂಡಿದ್ದೀನಿ. ತೊಗೋಬೇಕಂತ ಅಂದ್ಕೊಂಡಿದ್ದೆ, ಬಟ್ ತೊಗೊಂಡಿರಲಿಲ್ಲ. ಬೇಡ, ಒಟ್ಟಿಗೆ ತೊಗೊಳ್ಳೋಣ ಅಂತ. ಸೊ ತೊಗೋದು ದೊಡ್ಡದೇ ತೊಗೊಂಡ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು, ದೊಡ್ಡದೇ ತೊಗೊಂಡಿದ್ದೀನಿ. ಇನ್ ಫ್ಯೂಚರಲ್ಲಿ ಪಾಪುನೂ ಇರುತ್ತಲ್ವ, ನನ್ನ ಜೊತೆಗೆ ಪಾಪುದು ಥಿಂಗ್ಸ್ ಮತ್ತು ಅವ್ರದ್ದು ಫೈಲ್ಗಳೆಲ್ಲ ಹಾಕೋಬೇಕು. ಮತ್ತು ಬಾಟಲ್ಗಳಿಗೆ ಎಲ್ಲದಕ್ಕೂ ನನಗೆ ಸಫಿಷಿಯೆಂಟಾಗಿ ಪ್ಲೇಸ್ ಬೇಕು. ಬರೀ ಹಾಸ್ಪಿಟಲ್ಗೆ ಯೂಸ್ ಮಾಡ್ಬೋದಂತಿಲ್ಲ, ಪ್ರೀಮಿಯಮ್ ಲುಕ್ ಇದೆ ಅಲ್ವಾ, ಹೊರಗಡೆ ಹೋಗೋದಕ್ಕೂ ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಜಾಸ್ತಿ ಏನು ಹೊರಗಡೆ ಹೋಗಲ್ವಲ್ಲ, ಸೊ ಹಾಸ್ಪಿಟಲ್ಗೂ ಆಗುತ್ತೆ, ಹೊರಗಡೆ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಮೆಟೀರಿಯಲ್ನ ಹುಡುಕಿ ತೊಗೊಂಡಿದ್ದೀನಿ. ಕಲರ್ ಕೂಡ ನಾನು ಡಾರ್ಕ್ ಕಲರ್ನೇ ಇಷ್ಟಪಡ್ತೀನಿ, ಕೊಳೆ ಬೇಗ ಆಗಬಾರ್ದು ಅಂತ. ಅದಕ್ಕೆ ಈ ಬ್ಯಾಗ್ ತೊಗೊಂಡಿದ್ದೀನಿ. ಈಗ ಈ ಬ್ಯಾಗಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಈ ಥರ ಆಚೆ ಈಚೆಲ್ಲಿದೆ, ಇದೆಲ್ಲ ನೀಟಾಗಿ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ. ಏನೇನು ಇಟ್ಕೊಂಡಿದ್ದೀನಿ ಅಂತ ಈಗ ನೋಡೋಣ. ಇದು ಫುಲ್ ನನ್ನ ಫೈಲ್ಗಳು. ಎಲ್ರಿಗೂ ಇಷ್ಟ ಇರಲ್ಲ, ಬಟ್ ನಂದು ಆವಾಗಲಿಂದ ಇದೆ ಅಲ್ವ, ಸೊ ಅದಿದೆ. ಒಂದು ತಾಯಿ ಕಾರ್ಡ್ ಇಟ್ಕೊಂಡಿದ್ದೀನಿ. ಇದು ಇಲ್ಲೇ ಇರುತ್ತೆ, ಯಾಕಂದರೆ ಹಾಸ್ಪಿಟಲ್ದು ಇದು ಪ್ರೆಗ್ನೆನ್ಸಿ ಮ್ಯಾಟರ್ ಅಲ್ವಾ, ಸೊ ಇದು ಕೂಡ ಇದರೊಳಗಡೆನೇ ಇಟ್ಕೊಂಡಿರ್ತೀನಿ. ಜೊತೆಗೆ ಇದೊಂದು ಒಳಗಡೆ ನಂದು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಆಧಾರ್ ಕಾರ್ಡ್ ಇಟ್ಕೊಳ್ಳಿ, ಕಡಿಮೆ ಅಂದರೂ ಒಂದು 5-6 ಆದರೂ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಕನ್ಫರ್ಮ್ ಆದ ತಕ್ಷಣ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಿಮಗೆ ಪ್ರತಿ ಸ್ಕ್ಯಾನಿಂಗು ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ. ಸೊ ನಾನು ಒಂದು 5-6 ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೆರಡು ಸ್ಕ್ಯಾನಿಂಗ್ ಇದೆ ಅಲ್ವಾ, ಸೊ ಇನ್ನೆರಡಿದೆ, ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನನ್ನ ಹಳೆ ರಿಪೋರ್ಟ್ಸ್ಗಳು, ಮತ್ತು ಇವಾಗಿನ ಹೊಸ ರಿಪೋರ್ಟ್ಸ್ಗಳು ಇಷ್ಟು ಇಟ್ಕೊಂಡಿದ್ದೀನಲ್ವಾ. ಅದಾದಮೇಲೆ ವಾಟರ್ ಬಾಟಲ್ಲು, ಅಂದರೆ ಇದು ಯಾವಾಗಲೂ ಇರಲ್ಲ, ನಾನು ಹಾಸ್ಪಿಟ್ಲಿಗೆ ಹೊರಡ್ಬೇಕಾದ್ರೆ ಇಟ್ಕೊಂಡಿದ್ದೀನಿ. ಇವಾಗ ಹಾಟ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ, ಅಸಿಡಿಟಿ ಆಗಿದೆ ಅದಕ್ಕೆ. ಮತ್ತು ಚಿಕ್ಕದು ತೊಗೊತಾ ಇದ್ದೀನಿ. ಮೊದಲು ಇದನ್ನು ತೊಗೊಂಡು ಹೋಗ್ತಿದ್ದೆ, ಯಾಕೆಂದರೆ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ಬ್ಲಾಡರ್ ತುಂಬಿರ್ಬೇಕಂತ ಹೇಳ್ತಿದ್ರಲ್ವ, ಸೊ ಆಚೆ ನೀರು ಬೇಡ ಅಂದ್ಬಿಟ್ಟು ಮನೇಲೇ ಇಂದಲೇ ನೀರು ತೊಗೊಂಡು ಹೋಗ್ತಿದ್ದೆ. ಬಟ್ ಈಗೇನಿಲ್ಲ ಅಲ್ಲ, ಸೊ ಮತ್ತು ಹಾಟ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು ನ್ಯಾಪ್ಕಿನ್ ಇರುತ್ತೆ ಇದ್ರ ಜೊತೆ ಯಾವಾಗಲೂ. ಜೊತೆಗೆ ಪರ್ಸು, ಈ ಪರ್ಸಲ್ಲಿ ಏನು ಕ್ಯಾರಿ ಮಾಡಲ್ಲ, ಸೊ ಟಿಶ್ಯೂನೇ ಇಟ್ಕೊಂಡ್ಬಿಡ್ತೀನಿ, ಟಿಶ್ಯೂಸು. ಹಾಗೆಯೇ ಇದು ನನ್ನೆಲ್ಲ ಬಿಲ್ಸ್ಗಳು, ಪ್ರತಿಯೊಂದು ಬಿಲ್ನು ನಾನು ಕ್ಯಾರಿ ಮಾಡಿದ್ದೀನಿ. ಇದಕ್ಕಿಟ್ಟು ಇದರೊಳಗಡೆನೇ ಇರಲಿ, ಮಿಸ್ ಆಗಿಬಿಡುತ್ತೆ ಅಂತ ನೀಟಾಗಿ ಇದನ್ನು ಹೆಂಗೆ ಪ್ರಿಸರ್ವ್ ಮಾಡಬೇಕಲ್ವ ಆ ರೀತಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಯಾವುದೇ ಇನ್ಫೆಕ್ಷನ್ ಏನೂ ಆಗಬಾರ್ದು ಇರೋದಕ್ಕೆ ಅಂತ. ಸೊ ಇದು ಬಿಲ್ಗಳು ಪ್ರತಿಯೊಂದು, ಮತ್ತು ನನ್ನ ಮೆಡಿಸಿನ್ ಸ್ಲಿಪ್ಸ್ ಏನಿದೆ ಅದು ಬಿಲ್ಲು, ಇಲ್ಲಿವರೆಗೂ ಏನೇನು ತೋರಿಸಿದ್ದೀರಲ್ವ, ಜೊತೆಗೆ ಯಾವ್ಯಾವ ಟೆಸ್ಟ್ಗಳು ಬರೆದಿದ್ರು ಎಲ್ಲನೂ ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಷ್ಟು ಮಿಸ್ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಆದಷ್ಟು ಕಲೆಕ್ಟ್ ಮಾಡಿ ಎಲ್ಲನೂ
ಸೇಫಾಗಿ ಇಟ್ಕೊತೀನಿ ಈ ಬ್ಯಾಗ್ ಒಳಗಡೆ. ಹ್ಯೂಜ್ ಆಗಿದೆ ಮಾತ್ರ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬ್ಯಾಗ್ ಸಿಗಬೇಕಿತ್ತು ಅಂತ ಅನ್ನಿಸ್ತಿದೆ. ವೆಯ್ಟು ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಈಗ ನಮ್ಮ ಬ್ಯಾಗ್ ರೆಡಿ. ಇವತ್ತು ಚೆಕಪ್ ಇದೆ, ಅದಕ್ಕೋಸ್ಕರ ಹೆಂಗಿದ್ರು ಬ್ಯಾಗ್ ಎತ್ತಿಟ್ಕೊತಿದ್ನಲ್ಲ ಅಂದ್ಬಿಟ್ಟೆ ವಿಡಿಯೋ ಮಾಡಿಕೊಂಡೆ ಒಂದು. ಹಾಗೆಯೇ ಇವತ್ತು 3ನೇ ಆಷಾಢ ಶುಕ್ರವಾರ ಇತ್ತು. ನನಗೆ 2ನೇ ಆಷಾಢ ಶುಕ್ರವಾರ ಮಾಡೋಕ್ಕಾಗಲಿಲ್ಲ, ಅಂದರೆ ನಾನು ಇರಲಿಲ್ಲ, ನನ್ನ ರಿಲೇಟಿವ್ ಮನೆಗೆ ಹೋಗಿದ್ದೆ. ಸೊ ಅದಕ್ಕೋಸ್ಕರ ಈಗ 3ನೇ ಆಷಾಢ ಶುಕ್ರವಾರ ಇನ್ನೂ 2 ಶುಕ್ರವಾರ ಸಿಗುತ್ತಲ್ವ, ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲನೇದು ಮಾಡಿದ್ದೆ, 2ನೇದು ಮಾಡೋಕ್ಕಾಗಲಿಲ್ಲ, ಹಾಗೆ ಇದು 3ನೇದು. ಸೊ ಲಾಸ್ಟ್ ಟೈಮು ತುಳಸಿ ಮತ್ತು ಗುಲಾಬಿ ಸೇವಂತಿಗೆಲ್ಲ ಯೂಸ್ ಮಾಡಿ ಡೆಕೋರೇಟ್ ಮಾಡ್ಕೊಂಡಿದ್ದೆ ದೀಪಕ್ಕೆ. ಅದಕ್ಕೋಸ್ಕರ ಈ ಸಲ ವೀಳ್ಯದೆಲೆ ಮತ್ತು ಸೇವಂತಿಗೆನ ಯೂಸ್ ಮಾಡಿ ಡೆಕೋರೇಟ್ ಮಾಡೋಣ, ಚೆನ್ನಾಗಿರುತ್ತೆ. ಅಂದರೆ ಒಂದೊಂದು ಸಲನೂ ಒಂದೊಂದು ಥರ ಡೆಕೋರೇಟ್ ಮಾಡಬೇಕಂತ ಆಸೆ ಇತ್ತು, ಸಿಂಪಲ್ಲಾಗೇ. ಸೊ ಅದಕ್ಕೋಸ್ಕರ ಈ ರೀತಿ ಡೆಕೋರೇಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಹೆಂಗೆ ಇಷ್ಟನೋ ಸಿಂಪಲ್ಲಾಗಿ ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು 9 ವೀಳ್ಯದೆಲೆ ಆಗಲಿ ಅಂತಲೇ ಲೆಕ್ಕ ಹಾಕ್ಕೊಂಡೆ ತೊಗೊಂಡಿದ್ದೀನಿ. ನನ್ನ ಪ್ಲೇಟಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಲ್ಲ ಕೂಡ ಸಾಲ್ತು. ಇವಾಗೆಲ್ಲವೂ ನೀಟಾಗಿ ಜೋಡಿಸ್ಕೊಂಡೆ ನಾನು. ಪ್ಲೇನಾಗಿ ಕಾಣ್ತಿತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸೇವಂತಿಗೆ ಹೂ ಮೇಲೆ ಕುಂಕುಮ ಇಡೋಣ ಅಂತ ಇಡ್ತಾಯಿದ್ದೀನಿ. ಇದು ಇನ್ನೊಂದು ಸ್ವಲ್ಪ ಲುಕ್ನ ಜಾಸ್ತಿ ಮಾಡುತ್ತೆ. ಲಾಸ್ಟ್ ಟೈಮ್ ನಾನು ಮನೇಲೇ ಮಾಡಿದ ತುಪ್ಪನ, ಅಂದರೆ ನಾನೇ ಮಾಡಿದ ತುಪ್ಪ ಅಂತ ಹೇಳಿಬಿಟ್ಟು ಖುಷಿಯಿಂದ ಹಾಕಿದ್ದೆ. ಬಟ್ ನಂಗೆ ಆಮೇಲೆ ಗೊತ್ತಾಯಿತು ಮನೇಲಿ ಮಾಡಿದ ತುಪ್ಪ ಹಾಕಬಾರ್ದಂತೆ ದೀಪಕ್ಕೆ. ಅಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ನಾವು ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ವ, ಆ ಸಾಲ್ಟ್ ಯೂಸ್ ಮಾಡಿರೋವಂಥದ್ದನ್ನು ಹಾಕಬಾರ್ದಂತೆ ದೀಪ ಹಚ್ಚೋದಕ್ಕೆ. ಅದಕ್ಕೋಸ್ಕರ ನಾನು ಈ ಸಲ ಹೊರಗಡೆಯಿಂದ ತುಪ್ಪ ತರಿಸಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಹಾಗೆಯೇ 2ನೇ ಸಲದ್ದು ಪೂಜೆ ಅಲ್ವಾ, ಸೊ ಹಾಲ್ಕೀರ್ನ ಮಾಡಿದ್ದೆ ನಾನು. ಫಸ್ಟ್ ಟೈಮು ಪಂಚಾಮೃತ ಅಂದರೆ ರಸಾಯನ ನೈವೇದ್ಯಕ್ಕೆ ಮಾಡಿದ್ದೆ ಅಲ್ವಾ. ಸೊ ಈ ಸಲ ಅದಕ್ಕೆ ಹಾಲ್ಕೀರ್ನ ಮಾಡೋಣ ಅಂದ್ಬಿಟ್ಟು ಕೀರ್ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಪೂಜೆ ಕೂಡ ತುಂಬ ಆಯಿತು. ಇವತ್ತೇ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತಲ್ವ, ಎಲ್ಲ ಕೆಲಸ ಬೇಗ ಮಾಡ್ಕೋಬೇಕಾಗಿತ್ತು. ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಗಬೇಕಿತ್ತು, ಜೊತೆಗೆ ಪೂಜೆನೂ ಮುಗಿಸ್ಬೇಕಾಗಿತ್ತು. ಅದಕ್ಕೆ ಈ ಸಲ ಸಂಜೆ ಈವ್ನಿಂಗ್ ಪೂಜೆ ಮಾಡಿದೆ. ಲಾಸ್ಟ್ ಟೈಮ್ ಮಾರ್ನಿಂಗೇ ಪೂಜೆ ಮಾಡಿದ್ದೆ, ಈ ಸಲ ಈವ್ನಿಂಗ್ ಪೂಜೆ ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಏನೋ ಒಂಥರ ಮನೇಲಿ ಗುಡ್ ವೈಬ್ಸ್ ಅಲ್ವಾ. ಗಂಧದ ಕಡ್ಡಿಗೋ ಸಾಂಬ್ರಾಣಿಗೋ ಅರೋಮಾಗೋ ಹಾಗನ್ಸುತ್ತೋ ನನಗೆ ಗೊತ್ತಿಲ್ಲ. ಬಟ್ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಈ ಥರ ನೀಟಾಗಿ ದೇವ್ರ ಮನೆಯಲ್ಲಿ ಪಳಪಳ ಅಂತ ದೀಪ ಹೊಳಿತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ನನಗಂತೂ ತುಂಬ ಸಮಾಧಾನ ಆಗುತ್ತೆ. ಏನೇ ಬೇಜಾರು, ಎನರ್ಜಿ ಲಾಸ್ ಏನೇ ಅನ್ನಿಸ್ತಿದ್ರು ಎಲ್ಲ ಹೊರಟೋಗಿ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ. ನೆಕ್ಸ್ಟ್ ಕೆಲಸ ಮಾಡೋದಕ್ಕೆಲ್ಲ ಖುಷಿಯಾಗುತ್ತೆ. ಅದೇ ರೀತಿ ಅಲ್ವಾ, ಮನೆಯೆಲ್ಲ ನೀಟಾಗಿರಬೇಕು, ಆರ್ಗನೈಸ್ ಆಗಿರಬೇಕು ಅಂತ ಹೇಳೋದು. ಮೈಂಡ್ಗೂ ಕೂಡ ತುಂಬ ಪ್ರೆಷರ್ ಕಡಿಮೆ ಆಗುತ್ತೆ, ಕೆಲಸ ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ. ಕಲಿಕೆ ಅನ್ನೋದು ಮುಗಿದಿರೋ ಸಾಗರ ಅಂತ ಹೇಳ್ತಾರಲ್ವ, ಆ ರೀತಿ ನನಗೆ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಬರೋದೇ ಇಲ್ಲ. ಅಂದರೆ ನಾನು ಹೇಗೆ ಮಾಡಿದ್ರೂ ಟೇಸ್ಟ್ ಮಾತ್ರ ಒಂಚೂರು ಚೆನ್ನಾಗೇ ಬರ್ತಿರಲಿಲ್ಲ. ಈಗ ಲಾಸ್ಟ್ ಟೈಮ್ ಹೋಗಿದ್ದಾಗ ನನ್ನ ರಿಲೇಟಿವ್ ಹೇಳ್ಕೊಟ್ರು, ಈ ರೀತಿ ನಿನ್ನ ಅಳತೆನ ಎಕ್ಸ್ಚೇಂಜ್ ಮಾಡ್ಕೊ ಸಾಕು ಅಂತ. ನಿಜವಾಗ್ಲೂ ಮಾಡಿಕೊಂಡೆ, ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನಾನು ಅಂದ್ಕೊಂಡ್ಬಿಟ್ಟಿದ್ದೆ ನನ್ನ ಕೈಯಲ್ಲಿ ವೆಜಿಟೇಬಲ್ ಪಲಾವ್ ನನ್ನ ಕೈಯಲ್ಲೇ ಬರೋಲ್ಲ ಚೆನ್ನಾಗಿ ಅಂತ. ಸ್ವಲ್ಪ ಮಸಾಲೆ ಹೆಚ್ಚು ಕಡಿಮೆ ಮಾಡ್ತಿದ್ದೆ, ಅದನ್ನು ಸರಿ ಮಾಡ್ಕೊಂಡ ಮೇಲಿಂದ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇವತ್ತು ನಾನು ದೊಡ್ಡವರಾಗಿದ್ದೀನಿ, ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ, ನಾನು ಮುಗಿದೋಯ್ತು, ಇನ್ನೇನು ನಾನು ಮಹಾನ್ ಪಂಡಿತೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಪ್ರತಿನಿತ್ಯ ಕಲಿಯೋದಿರುತ್ತೆ, ಪ್ರತಿನಿತ್ಯ ಏನಾದರೂ ತಿಳ್ಕೊಳ್ಳೋದೇ ಇರುತ್ತೆ. ಹಾಗೆಯೇ ಆಲೂಗೆಡ್ಡೆ ಬಜ್ಜಿದು ಒಂದು ದೊಡ್ಡ ಕಥೆನೇ ಇದೆ. ಈ ಪ್ರೆಗ್ನೆನ್ಸಿಲಿ ತುಂಬ ಕ್ರೇವಿಂಗ್ಸ್ ಆಗಿದ್ದಂದರೆ ಇದೇನೆ. ಸೊ 6.5 ಮಂತಲ್ಲಿ ನಾನು ಇದನ್ನು ಮಾಡ್ಕೊಂಡು ತಿಂತಾಯಿದ್ದೀನಿ. ಇಷ್ಟು ದಿನ ಕಾಯಬೇಕಾಯಿತು. ಇದೇ ರೀತಿ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಈ ಪುಟಾಣಿ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.